ನ್ಯಾಯ. ನನ್ನ ಹತ್ರ ಏನಾದ್ರು ಇದರಲ್ಲಿ ಸತ್ಯ ಇದ್ದರೆ, ನೆನ್ನೆ ನಡೆದಂಥ ಘಟನೆಯಲ್ಲಿ ಸತ್ಯ ಇದ್ದರೆ, ಘಟನೆಯಲ್ಲಿ ಸತ್ಯ ಇದ್ದರೆ ಮಾತಾಡಲಿ. ನಿಜ ಮನುಷ್ಯ ಎಂತನಿಗೂ ಸಿಟ್ಟು ಬರುತ್ತೆ. ನನ್ನನ್ನು ಕಳ್ಳ ಕಳ್ಳ ಅಂತ ಕೂಗುವಾಗ ನಾನು ಇನ್ನೇನು ಅವ್ರನ್ನ ಹೊರಗಡೆ ನಮಸ್ಕಾರ ಮಾಡಿ, ಓ ಬುದ್ಧಿ ನಮಸ್ಕಾರ, ಇದು ನನಗೆ ಕ್ಷಮಿಸಿ, ನನ್ನ ಭಾಷಣ ಮಾಡೋಕ್ಕಲ್ಲ ಅಂತೇಳಿ ಅವ್ರಿಗೆ ಕೈ ಮುಗಿಬೇಕಾಯ್ತಾ? ಅದಕ್ಕೆ ನನಗೂ ಅವ್ರು ಮಾಡ್ತಾಯಿದ್ದು ಸ್ಟೈಲು. ಯಾರಾದ್ರೂ ಒಂದು ಧರಣಿ ಒಳಗೆ ಡ್ಯಾನ್ಸ್ ಮಾಡ್ತಾರೇನ್ರಿ? ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡ್ಕೊಂಡು ತಪ್ಪಳೆ ಹೊಡ್ಕೊಂಡು ಕೂಗ್ಕೊಂಡು ಅವನಂತನು ಇವನಿಂತನು, ಇಂಥ ಕಳ್ಳ ಅಂಥ ಕಳ್ಳ. ನನ್ನ ಮೇಲೆ ಒಬ್ಬನ ಮೇಲೆ ಯಾಕೆ ವೈಯಕ್ತಿಕವಾದ ನಿಂದನೆ ಮಾಡಿರಿ? ಭಾಳ ಜನ ಮಾತಾಡಿದರು. ಶರತ್ ಬಚ್ಚೇಗೌಡ ಮಾತಾಡಿರು. ಅವ್ರ ಮೇಲೆ ವೈಯಕ್ತಿಕ ನಿಂದನೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಡಿಸ್ಟರ್ಬೆನ್ಸ್ ಮಾಡಿರಿ, ಆದರೆ ವೈಯಕ್ತಿಕ ನಿಂದನೆ ಇಲ್ಲ. ನನ್ನ ಮೇಲೆ, ನನ್ನ ವೈಯಕ್ತಿಕವಾದಂಥ ಜೀವನಕ್ಕೆ ನೀವು ಯಾಕೆ ಬಂದ್ರಿ? ನೀವು ಪ್ರೂವ್ ಮಾಡ್ತೀರಾ? ನಿಮಗೆ ತಾಕತ್ತಿದ್ರೆ ಪ್ರೂವ್ ಮಾಡಿ. ನೀವು ಪ್ರೂವ್ ಮಾಡಿದರೆ, ನೀವೇನು ನನ್ನ ಮೇಲೆ ಆಪಾದನೆ ಮಾಡಿದ್ದೀರಿ, ಪ್ರೂವ್ ಮಾಡಿದರೆ ನೀವು ಹೇಳಿದ ಶಿಕ್ಷೆಗೆ ಗುರಿ ಆಗ್ತೀನಿ. ಸವಾಲಾಗ್ತಾ ಇದ್ದೀನಿ ನಾನು. ಹೌದು, ದೇವೇಗೌಡರನ್ನ ಬಿಟ್ಟು ಬಂದೆವು. ದೇವೇಗೌಡರು ಪಕ್ಷ ಬಿಟ್ಟು ಬಂದಿದ್ದೀವಿ. ಹೌದು, ಎಲ್ಲ 2.5 ವರ್ಷ ಆಗಿದೆ, ಚುನಾವಣೆ ಆಗಿದೆ, ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಜನ ಹೇಳ್ದಂಗೆ ನಾನು ಕೇಳಬೇಕು. ಕೆಲವೊಂದು ವಿಚಾರಗಳಲ್ಲಿ ನೀನು ಬಿಡಬೇಕು ಪಕ್ಷನ ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಜನ ಹೇಳಿರು. ನಾನು ಬಿಟ್ಟು ಬಂದಿದ್ದೀನಿ, ಗೆದ್ದಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಜನಗಳಿಗೆ ಮಾಡತಕ್ಕಂಥ ಡ್ಯೂಟಿ ಮಾಡ್ತಾಯಿದ್ದೀನಿ. ಅದನ್ನು ಯಾಕೆ ಯಾರು ಚೂರಿ ಹಾಕಕ್ಕೆ ಹೋಗ್ತಾರೆ? ಅದೇನು ಇವ್ರು ಯಾರು ಪಕ್ಷದಲ್ಲಿ ಇಲ್ಲವೇ ಇಲ್ವಾ? ಅವೆಲ್ಲ ಘಟನೆಗಳು ನಡ್ಕೋಬೇಕಾ? ಯಾರ್ಯಾರು ಎಷ್ಟೆಷ್ಟು ಜನ ಏನೇನಾಗಿದ್ದಾರೆ ಅಂತ ಗೊತ್ತಿಲ್ವ ನನಗೆ? ಎಲ್ಲ ಯಾರ್ಯಾರು ಇವ್ರು ಯಾರೋ ಅಷ್ಟು ಜನ ಇರ್ಬೋದು. ಆಮೇಲೆ RSS ಬಗ್ಗೆ ಮಾತಾಡ್ತಾರೆ ಅಂತಾರೆ. ನಾನು RSS ಬಗ್ಗೆ ಮಾತಾಡಲಿಲ್ಲ. RSS ಒಂದು ಶಿಸ್ತುಬದ್ಧವಾದಂಥ ಇದು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಪ್ಪ ನೀನು RSSನಾಗಿ ಹಿಂಗೆ ಕುಣಿತೀಯ ಅಂತೇಳಿ ವೇಷವಾದ ಕಾಮತ್ತನ್ನು, RSS ಯಾಕಪ್ಪ ಹಿಂಗೆ ಕುಣಿತೀಯ? ನೀನು RSSನೇನು ಅಂತ ನನ್ನ ಹತ್ರ ಹೇಳಿದೀಯಾ? ನಾವು ಶಿಸ್ತುಬದ್ಧರು ಅಂತ ಹೇಳಿದೀಯಾ? ನೀನು ಯಾಕಪ್ಪ ಹಿಂಗೆ ವ್ಯವಹರಿಸ್ತೀಯ? ಇದು ಒಳ್ಳೇದಲ್ಲಪ್ಪ, ಇದನ್ನು ಯಾಕಪ್ಪ ಹಿಂಗೆ ಕೂಗ್ತೀಯ ನೀನು ಅಂತೇಳಿ ಅವರಿಗೆ ನಾನು RSS ಅಂತಲೇ ಅವ್ರು ಹೇಳಿದ್ರಿಂದ. ನನಗೊಂದು ದಿವಸ ಹೇಳಿದರು, ನಾವು RSSನವರು, ನಾವು ಹೇಳಿದ ಕೆಲಸ ಮಾಡ್ತೀವಿ, ಹಂಗೆ ನಾವು ಕಟಿಬದ್ಧರು ಅಂತ. ಅದಕ್ಕೆ ಏನಪ್ಪ RSS ಅಂತೇಳಿ ಅವನೊಬ್ಬನೇ ವೇದವಾಸ ಕಾಮತ್ ಒಬ್ಬರಿಗೆ ನಾನು ಅದು ರಿಪ್ಲೈ ಕೊಟ್ಟಿದ್ದು, ಸಲಗಾರಿಗೊಬ್ಬರಿಗೆ ನಾನು ರಿಪ್ಲೈ ಕೊಟ್ಟಿದ್ದು. ಇನ್ನೇನು ಇಡೀ BJPಯವರಿಗೆ ಕೊಟ್ಟಿಲ್ಲ, ಯಾವ JDSನವರಿಗೂ ನಾನು ಕೊಟ್ಟಿಲ್ಲ. ಅವರು ಅವ್ರು ಕುಣಿತಾ ಇದ್ದರು, ನನ್ನ ಬಗ್ಗೆ ಧಿಕ್ಕಾರಕ್ಕೆ ಹೋಗ್ತಾರೆ ಇವರಿಬ್ಬರೇ. ಇವ್ರ ಋಣ ಏನು ತಿಂದಿದ್ದೀನಿ ನಾನು? ಇವ್ರು ಯಾತಕ್ಕೋಸ್ಕರ ನನ್ನನ್ನು ವೈಯಕ್ತಿಕವಾಗಿ ಈ ರೀತಿ ಛೇಡಿಸ್ತಾರೆ? ಯಾತಕ್ಕೋಸ್ಕರ ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಇವ್ರು ಬರ್ತಾರೆ? ಇವ್ರು ಪ್ರೂವ್ ಮಾಡ್ತಾರೆ? ಹಂಗಾರೆ ಇವ್ರು ಪ್ರೂವ್ ಮಾಡ್ತಾರಾ? ಇವರು ಇದನ್ನು ಮಾಡ್ಬೋದಾ? ವೈಯಕ್ತಿಕವಾಗಿ ಒಬ್ಬನ್ನ ಭಾಷಣ ಮಾಡ್ತಾ ಇದ್ದನ್ನು ನೀನು ಕಳ್ಳ ಅಂತೇಳಿ ವಿಧಾನಸಭೆಯಲ್ಲಿ ಹೇಳ್ಬೋದಾ? ಹಂಗಾರೆ ಹೇಳಿದ್ದಕ್ಕೆ ನಾನು ಈ ಪ್ರಚೋದನೆ ನಾನು ಒಂದು ಸ್ವಲ್ಪ ಮಾತಿನ ಬರದಲ್ಲಿ ಸ್ವಲ್ಪ ಪದಪ್ರಯೋಗ ಹೊರಟಾಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಮಾನಸಿಕ ವೇದನೆ ಹೆಂಗಿತ್ತು ಆ ಮಾತುಗಳನ್ನು ಕೇಳಿದಾಗ? ಆ ಮಾತುಗಳನ್ನು ಕೇಳಿಸ್ಕೊಂಡಿರೋವಂಥವರು ನಮ್ಮ ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ. ನೀವು ನನಗೆ ನ್ಯಾಯ ಕೊಡಬೇಕು. ಶಿವಲಿಂಗೇಗೌಡನ್ನ ಪದಪ್ರಯೋಗ ಮಾಡಿದ್ದು ಸತ್ಯ. ಆ ಸತ್ಯದಿಂದ ಶಿವಲಿಂಗೇಗೌಡ ಪ್ರಲೋಕ್ಕಾಗಿ ಮಾತಾಡಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಿಮಗೆಲ್ಲ ಆಡಿಯೋಗಳ ಸ್ಲಿಪ್ಪನ್ನು ಅದಿನ್ನೂ 2, 3, 4 ಗಂಟೆ ಆಗುತ್ತೆ ಅಂದರೆ ಆ ಸ್ಲಿಪ್ಗಳನ್ನು ತಂದು ನಿಮ್ಮ ಎಲ್ಲ ಮಾಧ್ಯಮಗಳಿಗೆ, ನಿಮ್ಮೆಲ್ಲ ಪ್ರೆಸ್ ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಕೊಡ್ತೇನೆ. ನಾನು ಆಗಲೇ ಬಂದು ಹೇಳಿದೆ, ಆದರೆ ನೀವು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು
ಮಾಧ್ಯಮದ ಸ್ನೇಹಿತರು, ಪ್ರಿಂಟ್ ಮೀಡಿಯಾದ ನಮ್ಮ ಸ್ನೇಹಿತರುಗಳನ್ನ ಕೇಳಿ ಅದು ನಿಜ ಅಂದರೆ ನನಗೆ ನ್ಯಾಯ ಕೊಡಿ, ನನ್ನ ನ್ಯಾಯನ ಮಾಧ್ಯಮದವ್ರ ಹತ್ರಲ್ಲೇ ಕೇಳಬೇಕಿಲ್ಲಿ. ನೀವೀಗ ನಾನು ಕಾಂಗ್ರೆಸ್ನವ್ರು ಬಂದು 10 ಜನ ಕೂತ್ಕೊಂಡು ನಾನು ಹೇಳಿಸಿದ್ರು ನೀವೇನು ಅದು ಕಾಂಗ್ರೆಸ್ನವರು ಒಳಾಕೊಂಡಾರೆ ಅಂತೀರಿ. ನನ್ನ ಬಗ್ಗೆನೂ ಇದು ನರೇಂದ್ರ ಸ್ವಾಮಿ ಭಾಳ ಜನ MLAಗಳು ನಿಂತ್ಕೊಂಡು ನನ್ನ ಬಗ್ಗೆ ಮಾತಾಡುವಾಗ ಅವ್ರು ಹೇಳಿದ್ರು, ಸ್ಪೀಕರೇ ಹೇಳಿದರು, ನೀವು ಅಷ್ಟೊಂದು ಪ್ರಚೋದನೆ ಮಾಡಿರಿ ಇನ್ನೇನು ಮಾಡ್ತಾರೆ ಮಾತಾಡ್ದಲ್ಲೇ ಅಂತ. ಅಷ್ಟೊಂದು ನನ್ನ ವೈಯಕ್ತಿಕವಾಗಿ ಮಾತಾಡಿದ್ರಿಂದ ನಾನು ಮಾತಾಡಿದ್ದೀನಿ. ಅದರಿಂದ ದಯವಿಟ್ಟು ನೀವು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ, ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಮತ್ತು ಇನ್ನು ಮುಂದೆ ವಿಧಾನಸಭೆಯಲ್ಲಿ ಕೆಲವೊಂದು ನಿಯಮಾವಳಿಗಳನ್ನು ಸ್ವಲ್ಪ ಸರಿಪಡ್ಕೋಬೇಕಾಗತ್ತೆ. ವಿಧಾನಸಭೆ ನಡೆಯುವಾಗ ಯಾರೇ ಅಶ್ಲೀಲವಾಗಿ ನಡ್ಕೊಂಡ್ರೆ ಅದಾಗಿ ಈಗ ಒಂದು ಸಾರಿ ವಿಧಾನಸಭೆಯಲ್ಲಿ 100 ಲೋಕಸಭೆಯಲ್ಲಿ 100 ಜನ ಸದಸ್ಯರನ್ನ ಹೊರಗಿಟ್ಟು ಸಭೆ ನಡೆಸಿದರು, ಗಲಾಟೆ ಮಾಡ್ತಾರೆ ಅಂತ. ಯಾರು ಗಲಾಟೆ ಮಾಡ್ತಾರೆ? ವಿರೋಧಿ ಪಕ್ಷ ಇದೆ ಅಂತೇಳಿ ಗಲಾಟೆ ಮಾಡೋಕ್ಕೆ ಅಂತೇಳಿ ಎಲ್ಲವಕ್ಕೂ ತೊಂದರೆ ಮಾಡೋದ? ಏನು ನರೇಗಾದ ಬಗ್ಗೆ ಸ್ವಲ್ಪ ನಾನು ಹೆಚ್ಚಿಗೆ ಮಾತಾಡ್ತೀನಿ. ನಾನು ಸ್ವಲ್ಪ ಗ್ರಾಮೀಣ ಭಾಷೆಯಲ್ಲಿ ಜನಕ್ಕೆ ಹಿಡಿಸಂಗೆ ಈ ನರೇಗಾದಿಂದ ಏನಾಗಿದೆ ಅಂತ ಈ ರಾಜ್ಯದ ಜನಕ್ಕೆ ನಾನು ಮೆಸೇಜ್ ಕೊಡ್ತೀನಿ ಅಂತೇಳಿ ನನ್ನ ಭಾಷಣದ ಒಗಟನ್ನು ತಿರುವಚ್ಚಕ್ಕೋಸ್ಕರ ಇವರು ಮಾಡಿರ್ತಕ್ಕಂಥ ಕುತಂತ್ರ. ನಮ್ಮ ವಿರೋಧಿ ಪಕ್ಷದ ನಾಯಕರು ಅಲ್ಲಿ ಡ್ಯಾನ್ಸ್ ಕುಣಿಸ್ದಂಗೆ ಕುಣಿಸ್ತಾಯಿದ್ರು. ಅವರೇ ಹೇಳ್ತಾಯಿದ್ರು ಅವನ ಮೇಲೆ ಕೂಗಿ ಇವನ ಮೇಲೆ ಕೂಗಿ ಅಂತ. ನೀವೆಲ್ಲ ಮಾಧ್ಯಮದಲ್ಲಿ ಕೇಳಿಸ್ಕೊಂಡಿದ್ದೀರಿ, ಹೆಂಗೇನು ಕೂಗ್ತಿದ್ರು ಅನ್ನೋದು ನೀವು ಕೇಳಿಸ್ಕೊಂಡಿದ್ದೀರಿ. ಹೋಗಪ್ಪ ಅವನ ಮೇಲೆ ಕೂಗು ಇವನ ಮೇಲೆ ಕೂಗು ಅಂತ ಪ್ರಚೋದನೆ ಮಾಡಿ. ಯಾಕೆ ಇದು ತಪ್ಪಲ್ವಾ? ನನ್ನ ವೈಯಕ್ತಿಕವಾಗಿ ಯಾಕೆ ಕೂಗ್ತಾರೆ? ನಾನು ಏನಾರ ತಪ್ಪು ಭಾಷಣ ಮಾಡಿದರೆ, ನಾನು ಯಾರನ್ನಾರ ಇದು ಮಾಡಿದರೆ ಕೂಗಿ, ನೀವು ಮಾತಾಡ್ತಾ ಇರೋ ಸರಿಯಿಲ್ಲ ಅಂತ ಹೇಳಿ. ಅದು ಬಿಟ್ಟು ನೀವು ಬಂದು ನನ್ನನ್ನು ಯಾವುದೋ ಈಗ ಕಳ್ಳ ನನ್ನನ್ನು ಅಂತ ಹೇಳಿದ ಮೇಲೆ ಇವರು ಸಾಬೀತು ಮಾಡಬೇಕಲ್ಲ. ಇವ್ರಿಗೆ ತಾಕತ್ತಿದ್ರೆ ನನ್ನ ಸಾಬೀತು ಮಾಡಬೇಕಲ್ಲ ಸರ್ ಇವರು. ಈಗ ನಾನು ಸ್ಪೀಕರ್ ಅವ್ರ ಬಗ್ಗೆ ಆಗಲಿ ಮುಖ್ಯಮಂತ್ರಿಗಳ ಹೇಳಿದರು, ಮುಖ್ಯಮಂತ್ರಿಗಳು ಗಲಾಟೆ ಮಾಡಿ ಅಂತ ಹೇಳಿದರು, ಅದು ಪ್ರಶ್ನೆ ಅಲ್ಲ. ಆ ರೀತಿ ನಡ್ಕೊಂಡ್ರು. ಈ ಸಾರಿ ಈ ಬಿ ಜೆ ಪಿ ವಿರೋಧಿ ಪಕ್ಷವಾಗಿ ನಡ್ಕೊಳ್ಳಿಲ್ಲ, ಏನೋ ಒಂಥರ ಯುದ್ಧ ಮಾಡೋರಂಗೆ ನಡ್ಕೊಂಡ್ರು. ಇದಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಚಿಂತನ ಮಂಥನ ಆಗಬೇಕು. ಚಿಂತನ ಮಂಥನಾಗಿ ಆಡಳಿತ ಪಕ್ಷ ಅಂತಕ್ಕಂಥದ್ದನ್ನು ವಿರೋಧಿ ಪಕ್ಷ ಚಾವಟಿ ಮುಖಾಂತರ ಬೀಸಿ ಮಾತಿನ ಚಾವಟಿನಲ್ಲಿ ಹೊಡಿಬೇಕು. ನೀವಿಂಥ ಕೆಲಸ ಮಾಡ್ತಾಯಿದ್ದೀರಿ ಅಂತ. ನೀವು ನರೇಗಾದಲ್ಲಿ ತಪ್ಪಿದೆ ಅಂತೇಳಿ ನರೇಗಾ ಚರ್ಚೆಗೋದು ಬೇಡ ಅಂತೇಳಿ ಅದ್ಯಾವುದನ್ನೋ ತಗೊಂಡು ಅದರಲ್ಲಿ ಬದಾರಣಿ ಸತ್ಯಾಗ್ರಹ ಮಾಡಲಿ, ನಮ್ಮದು ಅಭ್ಯಂತರ ಇಲ್ಲ, ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ. ನನ್ನ ವೈಯಕ್ತಿಕ ನಿಂದನೆ ಯಾಕೆ? ನನ್ನ ಬದುಕಿನ ಬಗ್ಗೆ ಯಾಕೆ ಮಾತಾಡ್ತೀರಿ? ನೀವು ಸಾಬೀತು ಮಾಡ್ತೀರ ನನ್ನ ಮೇಲೆ ಮಾತಾಡಿರೋದೇನು ಸಿಕ್ಕುತ್ತೆ. ಅದೇನು ವಿಡಿಯೋದಲ್ಲಿ ಆಗಿದೆ, ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ, ಅಲ್ಲಿ ಮೈಕ್ ಇಲ್ಲದೆ ಇರೋದ್ರಿಂದ ವಾಯ್ಸ್ ಕೇಳ್ತಾ ಇಲ್ಲ. ಇವತ್ತಲ್ಲ ನಾಳೆ ಸಿಗುತ್ತೆ. ಇದಕ್ಕೆ ನಾನು ನ್ಯಾಯ ಕೇಳ್ತೀನಿ ರಾಜ್ಯದ ಜನನ. ಇವತ್ತು ನಿನ್ನೆ ಏನು ಸುರೇಶ್ ಗೌಡರು ಕೂಗಿದ್ದು ನಂಗೆ ಕಾಣಲಿಲ್ಲ. ಮೊದಲು ಎಲ್ಲ ಮಾತಾಡೋರು ಅಲ್ಲಿ ಸದನದಲ್ಲಿ ಮಾತಾಡುವಾಗ ನಾನು ಎದ್ದೆ ಅಂದ್ರೆ ಅವ್ರು ಎದ್ದೇಳೋರು 3 ಜನಕ್ಕೆ 4 ಜನಕ್ಕೆ. ಇಲ್ಲ, ಅದೊಂದು ವಿಚಾರ. ನನಗೆ ಯಾರೋ ಒಬ್ಬ ಅಲ್ಲಿ ನಮ್ಮಲ್ಲಿ ಒಬ್ಬರು ಮಾಸ್ಟ್ರು ಅಲ್ಲಿದ್ದಾರೆ ಆ ಕಡೆ ಉತ್ತರ ಭಾರತದಲ್ಲಿ. ಸರ್ ಇವರು ನನಗೆ ಹಿಂಗೆ ಮಾತುಕತೆ ಮಾಡುವಾಗ, ಸರ್ ಅವರು ಹೆಂಗಸರು ತಹಸೀಲ್ದಾರರು ಸರ್, ಅವರು ಇವರಿಗೆ ಪ್ರೇರಣೆ ಕೊಟ್ಟು ಅವರಿಂದ ಇವರು ಶಾಸಕರಾದರು ಹಂಗೆ ಹಿಂಗೆ ಅಂತ ಹೇಳೋರು. ಇವರು ನನ್ನನ್ನು ಬೈತಾ ಇದ್ರಲ್ಲ, ಅದಕ್ಕೆ ನಾನು ನಿಮ್ಮ ತಹಸೀಲ್ದಾರರಿಂದ ನೀನು MLA ಆಗಿದೆ ನಿನ್ನ ಹೆಂಡ್ತಿಂದವ ಅಂತ ಹೇಳಿದೆ. ಹೆಣ್ಣು ಮಕ್ಕಳನ್ನ ಉಪಯೋಗಿಸೋದು ಬೇಡ. ಅದಕ್ಕೆ ನಾನು ಆ ಹೆಣ್ಣು ಮಕ್ಕಳ ಪದ ಬಂದಿದ್ದರಿಂದ ಏನೇ ನಮ್ಮ ಒಂದು ಇದಿದ್ರೂ
ಹೆಣ್ಣು ಮಗು ವಿಚಾರದಲ್ಲಿ ನಾನು ಮಾತಾಡಿದ್ದಕ್ಕೆ ವಿಷಾದನ ವ್ಯಕ್ತಪಡಿಸ್ತೀನಿ. ನಾನು ಹೆಣ್ಣು ಮಗುವಿನ ಬಗ್ಗೆ ನಾನು ಮಾತಾಡಿರ್ತಕ್ಕಂಥದ್ದಕ್ಕೆ ಮಾತ್ರ ವಿಷಾದಿಸ್ತೇನೆ. ಇನ್ಯಾವುದೇ ಕಾರಣದಿಂದ BJPಯವರು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿ ಬಗ್ಗೆ ನಾನು ಯಾವುದೇ ಕಾರಣದಿಂದ ವಿಚಲಿತನಾಗೋದಿಲ್ಲ. ಅವ್ರಿಗೆ ನೇರವಾದ ಸವಾಲು ಹೇಳ್ತಾ ಇದ್ದೀನಿ. ನೀವೇನು ನನ್ನನ್ನು ಕಳ್ಳ ಅಂತೇಳಿ ನನ್ನನ್ನು ಹೇಳಿದಿರಿ, ನೀವು ಆಡೋ ರೀತಿಗೆ ನೀವು ಕೋತಿಗಳು ನಾಯಿಗಳು ಏನೇನೋ ನನ್ನ ಬಾಯಿ ಬಂದದ್ದು ಬೈದಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ನೀವ್ಯಾಕೆ ನನ್ನನ್ನು ನನ್ನ ವೈಯಕ್ತಿಕ ಬದುಕಿಗೆ ಬಂದು ವಿಧಾನಸಭೆಯಲ್ಲಿ ನನ್ನ ಕಳ್ಳ ಪಳ್ಳ ಅದು ಇದು ಸುಳ್ಳ ಏನೇನೋ ಹೇಳಬೇಕಾಯ್ತು, ಅದಕ್ಕೆ ನಾನು ಮಾಡಿದ್ದೀನಿ. ನಾನು ಯಾವುದೇ ನನ್ನ ಜೀವನದಲ್ಲೇ ನಾನು ಒಬ್ಬರ ಬಗ್ಗೆ ಅಶ್ಲೀಲ ಪದ ಬೆಳೆಸ್ತೇನಲ್ಲ. ನನ್ನನ್ನು ಕರ್ನಾಟಕ ರಾಜ್ಯದ ಜನ ಏನು ಅಂತ ತಿಳ್ಕೊಂಡಿದ್ದಾರೆ. ಯಾರು ಏನು ಮಾಡೋಕ್ಕೂ ನಾವು ಆಗೋದಿಲ್ಲ. ನಾನು ಒಬ್ಬನೇ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪಕ್ಷಾಂತರ ಮಾಡಿಲ್ಲ. ಅದೆಲ್ಲ ಚರ್ಚೆಗೆ ಬರಲಿ. ಯಾರ್ಯಾರು ಏನೇನು ಪಕ್ಷಾಂತರ ಮಾಡಿದ್ದಾರೆ, ಏನೇನು ಆಗಿದ್ದಾರೆ ಎಲ್ಲ ನಮಗೆ ಗೊತ್ತಿದೆ. ಯಾರ್ಯಾರನ್ನ ಎಷ್ಟು ಸಾರಿ ತೆಗೆದುಹಾಕಿದ್ದಾರೆ, ಮತ್ತೆ ಹಂಗೆ ಕರ್ಕೊಂಡು ಚೀಫ್ ಮಿನಿಸ್ಟ್ರು ಮಾಡಿದ್ದಾರೆ. ಇವ್ರ ಪಕ್ಷದಲ್ಲಿ ಏನು ಇಲ್ವಾ? ಬೇಕಾದಷ್ಟು ಘಟನಾವಳಿಗಳಿದ್ದಾವೆ. ಏನೇನೋ ನಮ್ಮ ಬದುಕಿಗೆ ತಕ್ಕಂತೆ ನಾವು ನನ್ನ ಕ್ಷೇತ್ರ ಜನ ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ತೀವಿ. ಅದನ್ನು ಆ ಘಟನೆಗಳು ಏನು ನಡೆದಿರುತ್ತೋ ನಾವು ಇದು ಮಾಡೋದಕ್ಕೆ ಅದನ್ನೇನು ಇವ್ರು ದೊಡ್ಡದಾಗಿ ಹೇಳೋದು? ಅದೇನಾರ ಕೂತ್ಕೊಂಡ್ರು ನಾನು ಕೇಳ್ತಿರಲ್ಲ. ಕೂಗೋದು ಯಾಕೆ? ನಮ್ಮ ವೈಯಕ್ತಿಕವಾಗಿ ಕೂಗೋದು ಯಾಕೆ? ಕೂಗೋದೇನಾರ ಇದ್ದರೆ ಪಕ್ಷಕ್ಕೆ ಕೂಗಲಿ, ಇದಕ್ಕೆ ಕೂಗಲಿ, ಏನಾರ ಕೂಗ್ಕೊಳ್ಳಿ. ನನ್ನ ಹೆಸರಿಡ್ದು ಕೂಗೋದು ಯಾಕೆ? ನನ್ನ ಹೆಸರಿಡ್ದು ಯಾಕೆ ಕೂಗ್ಬೇಕು ಇವರು? ನನ್ನ ಬದುಕಿನ ಬಗ್ಗೆ ಯಾಕೆ ಕೂಗ್ಬೇಕು ಇವರು? ನ್ಯಾಯ ಇದೆಯಾ ಅದರಲ್ಲಿ? ನೀವೇ ಹೇಳಿ ಮಾಧ್ಯಮದವ್ರು ನ್ಯಾಯ ಇದೆ ಅಂತ. ನಾವು ಮಾತಾಡಿದ್ದು ಟಿ ವಿನಲ್ಲಿ, ಅವರು ಮಾತಾಡಿದ್ದು ಟಿ ವಿನಲ್ಲಿ ಬಂದಿದ್ರೆ ಗೊತ್ತಾಗೋದು, ಎಲ್ಲ ವಾಯ್ಸ್ ಬಂದಿದ್ರೆ ಗೊತ್ತಾಗೋದು ಜನ ಯಾರಿಗೆ ಉಗೀತಿದ್ರು ಅಂತ. ಏನು ಮಾಡ್ತೀರಿ? ಅವ್ರು ಬರಲ್ಲ ಅಂತಲೇ ಹಂಗೆ ಕುಣಿದು ಕುಪ್ಪಳಿಸಿರು ಅಂತ ಕಾಣುತ್ತೆ. ಕುಣಿದು ಕುಪ್ಪಳಿಸಿ ಇದು ಮಾಡಿರು ಅಂತ ಕಾಣುತ್ತೆ. ಎಲ್ಲರಿಗೂ ಅಡ್ಡಿ ಮಾಡಿರು. ನನಗೆ ವೈಯಕ್ತಿಕವಾಗಿ ನನ್ನ ಯಾಕೆ ಹೆಸರು ತಗೊಂಡದ್ರಿಂದ ನಾನು ಕೆಲವು ಮಾತುಗಳನ್ನು ಸ್ವಲ್ಪ ಫೋರ್ಸಾಗಿ ಮಾತಾಡಿರೋದು ನಿಜ. ಆದರೆ ಈ ಏನು ಹೆಣ್ಮಗು ಬಗ್ಗೆ ಮಾತಾಡಿದ್ದೀವಿ, ತಹಸೀಲ್ದಾರ್ ಬಗ್ಗೆ, ಅದನ್ನು ನಾನು ವಿಷಾದಿಸ್ತೇನೆ. ಮತ್ತಿನ್ಯಾವುದನ್ನು ವಿಷಾದಿಸೋದಿಲ್ಲ. ಇದಕ್ಕೆ ಇದೇ ರಾಜಕೀಯ. ನಾನೂ ಇರ್ತೀನಿ ರಾಜಕಾರಣದಲ್ಲಿ. ಅವರು ಯಾವ ಫೈಟಿಗೆ ಬಂದರೂ ನಾನು ಸಿದ್ಧ ಇದ್ದೀನಿ. ನನ್ನನ್ನು ನೇರವಾಗಿ ಸವಾಲಾಗ್ತೇನೆ. ನನ್ನನ್ನು ಕಳ್ಳ ಅಂತ ಹೇಳಿ ಏನು ಬಿಂಬಿಸಿದಿರಿ ವಿಧಾನಸೌಧದಲ್ಲಿ, ಇದಕ್ಕೆ BJPಯವರು ಅವ್ರ ಪಕ್ಷದ ಸದಸ್ಯರು ಯಾರು ಕೂಗಿಸಿದ್ದಾರೆ ಅವರಷ್ಟು ಜನ ಇದಕ್ಕೆ ನನಗೆ ನ್ಯಾಯ ಕೊಡಬೇಕು. ಏನಾದರೂ ನೀವು ಕೊಡದೆ ಹೋದರೆ ಅದ್ರ ಪ್ರತಿಫಲನ ಮುಂದೆ ನಾನು ಬೀದಿಲಿ ನಿಮ್ಮ ಮಾನ ಮರ್ಯಾದೆನ ಹರಾಜು ಹಾಕಬೇಕಾಗುತ್ತೆ. ಬೀದಿಲಿ ಈ ರೀತಿ BJPಯವರು ನಡ್ಕೊತಾರೆ ಇದನ್ನು ಅಂತ ಹೇಳ್ಬೇಕಾಗತ್ತೆ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.